ಎಲ್ಲರಿಗೂ ನಮಸ್ಕಾರ ರೀ. ರೇಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಇವತ್ತು ಚಿಕನ್ ಕುರ್ಮಾವನ್ನು ಮಾಡಿದ್ದೇನೆ. ತುಂಬ ಟೇಸ್ಟ್ ಆಗಿರುತ್ತೆ ರೀ, ತುಂಬ ಸುಲಭವಾಗಿ ಮಾಡುವಂಥದ್ದು ರೀ. ಈ ಚಿಕನ್ ಕುರ್ಮಾ ಹೇಗೆ ಮಾಡಿದ್ದೇವೆ ಅಂತೇಳಿ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ರೀ. ಎಲ್ಲರಿಗೂ ನಮಸ್ಕಾರ ರೀ. ರೇಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ಇದು ಚಿಕನ್ನು ಗ್ರೇವಿಯನ್ನು ಮಾಡ್ತಾಯಿದ್ದೀನಿ, ಚಿಕನ್ ಕುರ್ಮಾ ಅಂಥೇಳಿ. ಚಿಕನ್ ಕುರ್ಮಾ ತುಂಬ ಟೇಸ್ಟ್ ಆಗಿರುತ್ತೆ ರೀ, ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಇವತ್ತೊಂದು ಚಿಕನ್ ಕುರ್ಮಾವನ್ನು ಮಾಡೋಣ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವಾಗ ನಾನು ಇಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ರೀ ಬಿಸಿ ಮಾಡೋಕ್ಕೆ. ಇವಾಗ ನಮ್ಮದು ಆಯಿಲ್ ಬಿಸಿ ಮಾಡ್ಕೊಂಡಕ್ಕೆ ಹಾಕ್ಕೊಂಡಿದ್ದೇನೆ. ಇದು ತುಂಬ ಸಿಂಪಲ್ ಮಸಾಲ ಚಿಕನ್ ಕುರ್ಮಾಕ್ಕೆ ನೋಡ್ರಿ. ಒಂದು 4 ಏಲಕ್ಕಿ, ಒಂದು ಸ್ವಲ್ಪನೇ ಚಕ್ಕೆ, ಒಂದು 4 ರಿಂದ 5 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪನೇ ಪಲಾವ್ ಎಲೆ ತೊಗೊಂಡಿದ್ದೀನಿ. ಇವಾಗ ನೋಡ್ರಿ ಇದಕ್ಕೆ ನಾವು ಹಾಕೊಳ್ಳೋಣ. ಸ್ವಲ್ಪನೇ ನಮ್ಮದು ಆಯಿಲು ಬಿಸಿ ಆಗಿದೆ. ಇವಾಗ ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ನಾವು ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕ್ರಿ ನಮ್ಮದು ಆಯಿಲ್ನಲ್ಲಿ. ಇವಾಗ ನೋಡ್ಬೋದು ನಮ್ಮದು ಸ್ವಲ್ಪನೇ ಇದನ್ನು ನಾವು ಫ್ರೈ ಮಾಡ್ಕೊಂಡಿದ್ದೇವೆ ರೀ. ಇವಾಗ ನಾವು ತೊಳೆದು ಇಟ್ಕೊಂಡಿರುವಂಥ ಚಿಕನನ್ನು ಇದಕ್ಕೆ ಹಾಕೊಳ್ಳೋಣ. ಇವಾಗ ಚಿಕನ್ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 1 kg ಚಿಕನನ್ನು ತೊಗೊಂಡಿದ್ದೀನಿ ನೋಡಿರಿ. ಇದರ ಅಳತೆಯಲ್ಲೇ ನಾನು ಇವತ್ತು ಚಿಕನ್ ಕುರ್ಮಾವನ್ನು ಮಾಡ್ತಾಯಿದ್ದೆ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಅರಿಶಿನವನ್ನು ಹಾಕ್ಕೊಳ್ಳೋಣ. ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಇದಕ್ಕೆ ಮಿಕ್ಸು ಮಾಡ್ಕೊಳ್ಳೋಣ ರೀ. ಇವಾಗ ನಮ್ಮದು ಅರಿಶಿನ ಹಾಕಿದ್ಮೇಲೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ರೀ. ಇವಾಗ ಸ್ವಲ್ಪ ನಮ್ಗೆ ಬೇಕಾದರೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಮಟ್ಟಿಗೆ ಈ ಚಿಕನ್ ಬೇಯಬೇಕು ನೋಡಿರಿ, ಹಾಗಾಗಿ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಂಡಿದ್ದೇವೆ. ಇವಾಗ ನೋಡ್ಬೋದು ರೀ, ಇದನ್ನು ಸ್ವಲ್ಪನೇ ನೀರು ಬಿಟ್ಕೊಂಡಂಗೆ ಆಗೋದಲ್ರಿ. ನಾವು ಸ್ವಲ್ಪನೇ ಇದನ್ನು ಒಂದು 3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ. ಇವಾಗ ನೋಡ್ಬೋದು ನಾನಿಲ್ಲಿ ಒಂದು 3 ಫ್ರೈ ಮಾಡಿದ್ದು ಈರುಳ್ಳಿಯನ್ನು ಇಟ್ಕೊಂಡಿದ್ದೇನೆ ರೀ. ಮೀಡಿಯಮ್ ಸೈಜಿಂದು 3 ಈರುಳ್ಳಿ, ಮತ್ತಿಲ್ಲಿ ಒಂದು 10 ರಿಂದ 12 ಗೋಡಂಬಿಯನ್ನು ಇಟ್ಕೊಂಡಿದ್ದೇನೆ. ಇವೆಲ್ಲ ನೋಡಿರಿ ನಾವು ಇಲ್ಲೇ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಮೇನ್ ಅಂತಂದರೆ ನಮಗೆ ಚಿಕನ್ ಕುರ್ಮಕ್ಕೆ ನೋಡಿರಿ ಇದೇ ಒಂದು ಒಳ್ಳೆಯ ಒಂದು ಗ್ರೇವಿಗೆ ಮಸಾಲ. ಇವಾಗ ನಮ್ಮ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಈ ಥರನೇ ನಾನು ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ಒಂದು 3 ನಿಮಿಷಗಳ ಕಾಲ ಆಗಿದೆ ರೀ. ನೋಡ್ಬೋದು ನಮ್ಮದು ನೀರೆಲ್ಲ ಬಿಟ್ಕೊಂಡಂಗಾಗಿದೆ, ಅಂದರೆ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಬೇಕು. ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೇನೆ, 1-2 ಟೇಬಲ್ ಸ್ಪೂನ್ನಷ್ಟು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸು ಮಾಡ್ಕೊಳ್ಳೋಣ ರೀ. ಇದರೊಟ್ಟಿಗೆ ಇದನ್ನು ಸ್ವಲ್ಪ ನೀರು ಕಡಿಮೆ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಇನ್ನೊಂದು 2 ನಿಮಿಷ. ಇವಾಗ ನಮ್ಮದು 3 ನಿಮಿಷ ಆಗಿದೆ. ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ಬೋದು ರೀ, ನಮ್ಮದು ನೀರಿನ ಅಂಶ ಕಮ್ಮಿ ಆಗಿದೆ. ಇವಾಗ ನಾನು ಈರುಳ್ಳಿದು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡು ಇವಾಗ ಇದಕ್ಕೆ ನೋಡಿರಿ 1-2 ಚಮಚ ಅಚ್ಕಾರದ ಪುಡಿ ತೊಗೊಂಡಿನಿ, 1.5 ಟೇಬಲ್ ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ ರೀ. ಜೀರಿಗೆ ಪುಡಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ರೀ. 1 ಟೇಬಲ್ ಸ್ಪೂನು ಚಿಕನ್ ಮಸಾಲವನ್ನು ತೊಗೊಂಡಿದ್ದೀನಿ ರೀ. ನಾನಿಲ್ಲಿ ಒಂದು 50 ml ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ರೀ. ಇವಾಗ ಈ ಗಟ್ಟಿ ಮೊಸರನ್ನು ಇದಕ್ಕೆ ಹಾಕೋಬೇಕು. ನಾವು ಕುರ್ಮಾ ಮಾಡಬೇಕಾದ್ರೆ ನೋಡಿರಿ ಈ ಥರ ಮೊಸರು ಹಾಕಲೇಬೇಕು. ಇದು ನಮಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಮೊಸರು. ಇದನ್ನು ಹಾಕಿದ್ಮೇಲೆ ನಾವು 1 ನಿಮಿಷಗಳ ಕಾಲ ಬಾಡಿಸ್ಕೋಬೇಕ್ರಿ. ನಮ್ಮದು ಫ್ಲೇಮ್ ಮೀಡಿಯಮ್ ಫ್ಲೇಮೇ ಇರಬೇಕು. ಇವಾಗ ನಮ್ಮದು ಮೊಸರು ಹಾಕಿದ್ಮೇಲೆ ನೋಡಿರಿ 1 ನಿಮಿಷ ಆಗಿದೆ. ಇವಾಗ ನಾವು ಇಟ್ಕೊಂಡಿರುವಂಥ ಮಸಾಲ ಅಚ್ಕಾರದ ಪುಡಿ ಮತ್ತು ಚಿಕನ್ ಮಸಾಲ ಪುಡಿಯನ್ನು ಹಾಕಿ ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸು ಮಾಡಬೇಕ್ರಿ. ಇದು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಬಾಡಿಸ್ಕೊಂಡ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಾನು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನೋಡ್ಬೋದು ನಮ್ಮದು ನೀರಿನ ಅಂಶ ಎಲ್ಲ ತುಂಬ ಕಡಿಮೆ ಆಗಿದೆ, ತಡ ಏನು ಹಿಡಿದಿಲ್ಲ ನಮ್ಮದು. ಇವಾಗ ನೋಡಿರಿ ನಾನು ಇದಕ್ಕೇನೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ ಈರುಳ್ಳಿ, ಅದನ್ನು ಹಾಕ್ತಾಯಿದ್ದೇನೆ. ಇವಾಗ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಸ್ವಲ್ಪ ಇದನ್ನು ನಿಮಗೆ ಈ ಥರ ಗಟ್ಟಿ ಆಗ್ತಿತ್ತು ಕಲ್ಸೋಕ್ಕಾಗಲ್ಲ ಅಂತಂದರೆ ಸ್ವಲ್ಪನೇ ನೀರು ಹಾಕೊಂಡು ನೀವು ಮಿಕ್ಸಿ ಮಾಡ್ಕೋಬೋದು ರೀ. ಇದು ಟೇಸ್ಟ್ ಚೆನ್ನಾಗಿ ಕೊಡೋದು ಅಂದರೆ ನಮಗೆ ಇದು ಈರುಳ್ಳಿದೆ. ಇವಾಗ ನೋಡ್ಬೋದು ರೀ ನಮ್ಮದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇವಾಗ ನಾವಿನ್ನೊಂದು ಸ್ವಲ್ಪ ಬೇಯಿಸ್ಬೇಕು ನೋಡಿರಿ, ಹಾಗಾಗಿ 1 ಲೋಟದಷ್ಟು ನೀರನ್ನು ಸಹ ಹಾಕ್ತಾಯಿದ್ದೀನಿ. ಈಗ ನಾವು ಹಾಕಿರುವಂಥ ಮಸಾಲ ನೋಡಿರಿ ಚೆನ್ನಾಗಿ ಇದ್ರ ಜೊತೆಗೆ ಹೊಂದ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು ನೋಡಿರಿ. ಹಾಗಾಗಿ ಇದನ್ನು ಸ್ವಲ್ಪ ಇವಾಗ ಬೇಯಿಸ್ಕೊಳ್ಳೋಣ.
ಬೇಕಿದ್ರೆ ನಿಮ್ಗೆ ಗ್ರೇವಿ ಥರ ಸಾಂಬಾರು ಥರ ಬೇಕಾದರೆ ನೀರು ಹಾಕ್ಕೋಬೋದು. ಇವಾಗ ನಮ್ಮದು ಮಿಕ್ಸ್ ಮಾಡೋದೆಲ್ಲ ಚೆನ್ನಾಗಾಗಿದೆ ರೀ. ಇವಾಗ ನಾವು ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು 2 ನಿಮಿಷಗಳ ಕಾಲ ಆಗಿದೆ. ನೋಡ್ಬೋದು ನಮ್ಮದು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ. ಇವಾಗ ನಮ್ಮದು ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ನಾನಿದು ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ರೀ. ನೋಡ್ಬೋದು ರೀ, ನಮ್ಮದು ಅನ್ನದ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೋಡ್ಬೋದು ಚಿಕನ್ ಕುರ್ಮಾ ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.